I want to become the youngest world chess champion. You want to become the youngest world chess champion, yeah? Yeah. ಸ್ನೇಹಿತರೆ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸಾಧಿಸಬೇಕೆಂಬ ಛಲ, ದೃಢ ಸಂಕಲ್ಪ, ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಇದ್ರೆ ಎಂತಹ ಸವಾಲು ಬೇಕಾದರೂ ಎದುರಿಸಿ ಚರಿತ್ರೆ ಸೃಷ್ಟಿಸಬಹುದು ಎನ್ನುವುದಕ್ಕೆ 18ರ ಹರೆಯದ ಗುಕೇಶ್ ದೊಮ್ಮರಾಜು ಅವರೇ ಸ್ಪಷ್ಟ ಸಾಕ್ಷಿ. ಗುಕೇಶ್ ದೊಮ್ಮರಾಜು ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನ ಸೋಲಿಸುವ ಮೂಲಕ ವಿಶ್ವ ಚದುರಂಗದ ಸಾಮ್ರಾಟನಾಗಿದ್ದಾನೆ. ಈ ಸಾಧನೆ ಮಾಡಿದ ವಿಶ್ವದ ಅತ್ಯಂತ ಕಿರಿಯ ಹಾಗೂ ಭಾರತದ 2ನೇ ಆಟಗಾರ ಎಂಬ ಕೀರ್ತಿಗೂ ಪಾತ್ರನಾಗಿದ್ದಾನೆ. ಹಾಗಂತ ಇದು ಒಂದು ದಿನ ಅಥವಾ ಒಂದು ವರ್ಷದ ಪ್ರಯತ್ನವಂತೂ ಅಲ್ಲವೇ ಅಲ್ಲ. ಬರೋಬ್ಬರಿ 11 ವರ್ಷಗಳ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಫಲ. ತಮ್ಮ 7ನೇ ವಯಸ್ಸಿನಲ್ಲೇ ಚೆಸ್ ಆಡಲು ಆರಂಭಿಸಿದ್ದ ಗುಕೇಶ್, ಆತನಿಗೆ ಸ್ಪಷ್ಟ ಗುರಿ ಇತ್ತು ಎಂಬುದಕ್ಕೆ 11ನೇ ವಯಸ್ಸಿನಲ್ಲಿ ಅಂದ್ರೆ 2017ರಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಆಗಬೇಕು ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದ. ಆತ ಕಂಡಂತಹ ಕನಸು ಇಂದು ನನಸಾಗಿದೆ. ಅಂದಹಾಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ವಿಶ್ವ ಚಾಂಪಿಯನ್ ಆದ ಮತ್ತೊಬ್ಬ ಚೆಸ್ ಆಟಗಾರನಿಲ್ಲ. ಈ ಮೊದಲು ರಷ್ಯಾದ ಗ್ಯಾರಿ ಕ್ಯಾಸ್ಪರೋವ್ ತಮ್ಮ 22ನೇ ವಯಸ್ಸಿನಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದ. ಅದೇ ರೀತಿ 2003ರಲ್ಲಿ ಅಂದ್ರೆ ತಮ್ಮ 22ನೇ ವಯಸ್ಸಿನಲ್ಲಿ ಕಾರ್ಲ್ಸನ್ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಇದೀಗ ಇಬ್ಬರು ಮಹಾನ್ ಚೆಸ್ ಪಟುಗಳ ದಾಖಲೆಯನ್ನ 18 ವರ್ಷ ವಯಸ್ಸಿನ ಗುಕೇಶ್ ದೊಮ್ಮರಾಜು ಮುರಿದಿದ್ದಾರೆ. ಹಾಗಾದ್ರೆ ಚೆಸ್ ಲೋಕದಲ್ಲಿ ಹೊಸ ಭಾಷ್ಯ ಬರೆದ ಗುಕೇಶ್ ಯಾರು? ಆತನ ಹಿನ್ನೆಲೆ ಏನು? ಈ ಮಟ್ಟಕ್ಕೆ ಬೆಳೆಯಲು ಆತ ಮಾಡಿಕೊಂಡಂತಹ ತಯಾರಿ ಹೇಗಿತ್ತು ಎಂಬುದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈತನ ಲೈಫ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಗುಕೇಶ್ ದೊಮ್ಮರಾಜು 2006ರ ಮೇ 29ರಂದು ಚೆನ್ನೈನಲ್ಲಿ ಹುಟ್ಟಿದ್ದು. ತಂದೆ ಡಾಕ್ಟರ್ ರಜನಿಕಾಂತ್ ENT ಸರ್ಜನ್ ಆಗಿದ್ರೆ, ತಾಯಿ ಡಾಕ್ಟರ್ ಪದ್ಮಾ ಮೈಕ್ರೋಬಯಾಲಜಿಸ್ಟ್. ವೃತ್ತಿಯಲ್ಲಿ ವೈದ್ಯರಾಗಿದ್ದ ಇಬ್ಬರೂ ಮಗನ ಚೆಸ್ ಭವಿಷ್ಯಕ್ಕಾಗಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ತರಬೇತಿಗಾಗಿ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ. ಮಗನ ಭವಿಷ್ಯ ರೂಪಿಸಲು ತಂದೆ ರಜನಿಕಾಂತ್ ವೈದ್ಯ ವೃತ್ತಿಯನ್ನೇ ತೊರೆದಿದ್ರು. ತಾಯಿಯ ದುಡಿಮೆಯಲ್ಲೇ ಮನೆ ನಡೆಯುತ್ತಿತ್ತು. ಅವರ ತ್ಯಾಗದ ಫಲವಾಗಿ ಇಂದು ಗುಕೇಶ್ ಜಗತ್ತಿನ ಚೆಸ್ ಕಣ್ಮಣಿಯಾಗಿದ್ದಾನೆ. ಜೊತೆಗೆ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾನೆ. ಅದು 2013ನೇ ಇಸ್ವಿ. ಆಗಿನ್ನೂ ಆ ಹುಡುಗನಿಗೆ 7 ವರ್ಷ ವಯಸ್ಸು ಅಷ್ಟೇ. ಚೆಸ್ ಬೋರ್ಡ್ನಲ್ಲಿರುವ ಕಪ್ಪು ಬಿಳುಪಿನ ಚೌಕಗಳನ್ನ ಎಣಿಸುವ ವಯಸ್ಸದು. ಆಗ ಚೆನ್ನೈನಲ್ಲಿ ವಿಶ್ವನಾಥನ್ ಆನಂದ್ ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ನಡುವೆ ವಿಶ್ವ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯ ನಡೆದಿತ್ತು. ಅವತ್ತು ತಂದೆ ಡಾಕ್ಟರ್ ರಜನಿಕಾಂತ್ ಜೊತೆ ಚೆಸ್ ಪಂದ್ಯ ನೋಡಲು ಹೋಗಿದ್ದ. ಚೆಸ್ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡ ಗುಕೇಶ್ ಅದರಲ್ಲೇ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ವಿದ್ಯಾಭ್ಯಾಸಕ್ಕೂ ಫುಲ್ ಸ್ಟಾಪ್ ಇಟ್ಟ. ತನ್ನ 7ನೇ ವಯಸ್ಸಿನಲ್ಲಿ ಚೆಸ್ ಆಡಲು ಆರಂಭಿಸಿದ ಗುಕೇಶ್ಗೆ ಆರಂಭದಲ್ಲಿ ಭಾಸ್ಕರ್ ಎಂಬುವರು ತರಬೇತಿ ನೀಡುತ್ತಿದ್ರು. ಬಳಿಕ 5 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದ ವಿಶ್ವನಾಥನ್ ಆನಂದ್ ಗರಡಿಯಲ್ಲಿ ಚೆಸ್ ತರಬೇತಿ ಪಡೆದ. ದೃಢ ಸಂಕಲ್ಪ, ಕಠಿಣ ಪರಿಶ್ರಮದ ಫಲವಾಗಿ 11 ವರ್ಷಗಳಲ್ಲಿಯೇ ತಾನು ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸಿದ್ದಾನೆ ಈ ಪೋರ. ಈ ಚಾರಿತ್ರಿಕ ಸಾಧನೆಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ಮುರ್ಮು, ತಮಿಳುನಾಡು ಸಿಎಂ MK ಸ್ಟಾಲಿನ್, ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಗಣ್ಯರಿಂದ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರುತ್ತಿದೆ. ಸ್ನೇಹಿತರೆ, ಸಾಧನೆ ಅಂದ್ರೆ ಇದೇ ಅಲ್ವಾ? ಒಂದು ಸಲ ಸೋಲು ಎದುರಾದ್ರೆ ಜೀವನವೇ ಮುಗಿತು ಅಂತ ಕೈಕಟ್ಟಿ ಕೂರೋರೇ ಹೆಚ್ಚು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾಗ್ಲಿ ನಾವು ಯಾವತ್ತೂ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಬಾರದು. ನಿರ್ದಿಷ್ಟ ಗುರಿಯತ್ತ ಬೆನ್ ಹತ್ತಿದ್ರೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ಇದಕ್ಕೆ ವಿಶ್ವ ಚೆಸ್ ಚಾಂಪಿಯನ್ ಗುಕೇಶ್ ಜೀವನವೇ ಉತ್ತಮ ಉದಾಹರಣೆ. ಇದಿಷ್ಟು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಕುರಿತಾದ ಸಂಕ್ಷಿಪ್ತ ಮಾಹಿತಿ.
ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.